ಹಲೋ ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡತ್ತೀನಿ. ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು. ಯಾರೋ ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾನೆ. ಅನುಭವಿಸ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಹೆಣ್ಣು ಹೊನ್ನು ಮಣ್ಣು ಯಾವನು ತಪ್ಸಕ್ಕಾಗಲ್ಲ. ನಾ ಈಗ ನಡು ಹಾದ್ಯಾಗ ನಿಂತು ಬಿಟ್ಟಿನಿ ಹಿಂಗ. ಸೊ ಯಾಕಂತಂದ್ರೆ ವ್ಲಾಗ್ ಮಾಡಬೇಕಂತೇಳಿ ನಿಂತೀನಿ. ಸೊ ಅದ್ರ ಸಂಬಂಧ ಈಗ ಸ್ವಲ್ಪ ಮನ್ಯಾಗ ಸಂತೆ ಹೇಳ್ಯಾರು, ಸಂತೆ ಮುಗಿಸ್ಕೊಂಡು ಬರ್ಬೇಕಂತೇಳಿ ಯೋಚನೆ ಮಾಡೀನಿ. ಸೊ ಹೋಗೋನು ಬರ್ರಿ. ಸೊ ಫೈನಲಿ ಈಗ ಇಲ್ಲಿ ಬಂದಿನಿ. ಸೊ ಬಂದ ಬಳಕ ಇಲ್ಲಿ ನೋಡಿ ಅಂಗಡಿ ಈಗ ತೆಗದಾರ ಅನಿಸ್ತದೆ ಬಹುಶಃ ಇದೆ. ಅಂಗಡಿ ತೆಗದಾರು ಬಟ್ ಇನ್ನೂ ಯಾರು ಇಲ್ಲಿ ಬಂದಿರ್ಲಿಕ್ಕಿಲ್ಲ ಮಾಲಕರು. ಸೊ ಇವ ಅನ್ನ ಸುಮ್ಮನೆ ಕೂತಾನ ಹೊರ ಹೋಗ್ಯಾರ ಕಾಣಿಸ್ತು ಬಹುಶಃ. ಸೊ ಅಂಗಡಿ ಈಗ ತೆಗದಾರು ನೋಡೋಣಂತ. ಸೊ ಫೈನಲಿ ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ರಾಮ ಮಂದಿರ ಓಪನಿಂಗ್ ಐತಿರಲ್ಲ. ಸೊ ಇವತ್ತು ಸೊ ಅದ್ರ ಸಂಬಂಧ ಇಲ್ಲಿ ನಮ್ಮ ಹತ್ತಿನ ಒಳಗೆ ಸೊ ಇದು ಆ್ಯಕ್ಚುಲಿ ಇರೋದು ಸಾಡಿ ಬಜಾರ. ಸೊ ಇಲ್ಲಿ ಎಲ್ಲರೂ ಕೂಡ್ಕಿಸಿದ ಒಂಥರ ಸುಂದರವಾಗಿ ವಾತಾವರಣ ಸೃಷ್ಟಿ ಮಾಡ್ಯಾರು. ಸೊ ಇಲ್ಲಿ ಹನುಮಪ್ಪನ ಮೂರ್ತಿಗೂ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ. ನನಗಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು ನೋಡ್ಕಿಸಿಂದ. ಸೊ ಇದು ಮುಂದೆ ಹೋಗೋಣಪ್ಪ. ಹಾಂ ಇಲ್ಲಿ ನೋಡಿ ಈ ಟೈಪ್ ಮಸ್ತ್ ಎಲ್ಲ ಮಾಡ್ಯಾರ ಇಲ್ಲಿ. ಸೊ ಊಟದೆಲ್ಲ ಹಾಕ್ಸಿರುತ್ತೆ. ಸೊ ನೋಡಬೇಕು ಇದು ನೋಡ್ತಿರ್ಬೋದು ನೀವು. ಸೊ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ. ಇಲ್ಲಿ ಇದು ಆಗಿರ್ಬೋದು. ಸೊ ಇದು ಫೋಟೋ ನೋಡ್ರಿ ನನಗೊಂಥರ ಆಕರ್ಷಣೆ ಅನಿಸುತ್ತೆ. ಅಲ್ಲಿ ಏನೈತಿಲ್ಲ ಸೇಮ್ ಟು ಸೇಮ್ ಪಿಕ್ಚರ ಇದನ್ನ ಇಲ್ಲೇ ಹಾಕ್ಯಾರು. ಸೊ ಅಷ್ಟು ಮಸ್ತ್ ಮಾಡ್ಯಾರು. ಸೊ ಇರಲಿ ಅಂಗಡಿ ಹೋಗೋಣ. ಸೊ ಇಲ್ಲಿ ಅಂಗಡಿಗೆ ಬನ್ನಿ. ಅಣ್ಣ ಪಾಪ ನನಗೆ ಹೆಲ್ಪ್ ಮಾಡ್ಬೇಕಂತೇಳಿ ಅವರಿಗೆ ಫೋನ್ ಹಚ್ಚಲತ್ತಾನತ್ತ. ಸೊ ಎಲ್ಲಿ ಹೋಗ್ಯಾರು ಲೇಟ್ ಮಾಡ್ಯಾರ ಬಸ್ಸು ಬರಾಕವ್ರೆ. ಸೊ ಅವ್ರು ಲೇಟ್ ಮಾಡ್ರು ಅದಕ್ಕೆ ಫೋನ್ ಹಚ್ಚಿರತ್ತಾನ. ನಾನು ಹೇಳಿ ಅವ್ರು ಹಚ್ಚಲತ್ತರು. ಸೊ ಅದು ಫೋನ್ ರಿಸೀವ್ ಮಾಡ್ತಾರಲ್ಲ ಅದು ಗೊತ್ತಿಲ್ಲ. ಸೊ ಫೋನ್ ಹಚ್ಚಾರ ಪಾಪ. ಸೊ ಇಲ್ಲಿ ಅಜ್ಜಿ ಒಬ್ಬಕ್ಕೆ ಫುಲ್ ಅಂದ್ರೆ ಫುಲ್ ಗರಮ್ ಆಗ್ಯಾಳು. ಸೊ ಎದಕ್ಕೆ ಬೈಲತ್ತಾಳ ನಮಗನ್ನು ಗುರುತಿಲ್ಲ. ಬೈಲತ್ತಾಳ ಒಟ್ಟು ಯಾರಿಗೆ ಬೈಲತ್ತಾಳೋ ಅದು ಗುರುತಿಲ್ಲ. ಸೊ ಅಲ್ಲಿ ಏನೋ ಆಗೈತತ್ತ ಅದ್ರ ಸಂಬಂಧ ಬೈ. ಸೊ ಫೈನಲಿ ಅಲ್ಲಿದೆಲ್ಲ ಸಂತಿ ತೊಗೊಂಡೆ ಈಗ ಮನೆ ಕಡೆ ಹೊಂಟಿದ್ದೀನಿ. ನೋಡ್ತಿರ್ಬೋದು ಜಸ್ಟ್ ಈಗ ಮನೆ ಕಡೆ ಹೊಂಟಿನ. ಸೊ ಗಾಡಿನೂ ಒಂದು ಕೈ ಮೊಬೈಲ್ ಹಿಡ್ದ ಒಂದು ಕೈ ಗಾಡಿ ಹೊಡ್ಯಾತೀನಿ. ಸೊ ಅದ್ರ ಸಂಬಂಧ ಸ್ವಲ್ಪ ಯಾಕೋ ಬೇಸರ ಬಂದಂಗೆ ಆಲತ್ತೈತಿ ಇವತ್ತು. ನೋಡಿದ್ರೆ ಇಲ್ಲಿ ಸಂತಿನೂ ತಂದೀನಿ. ಸೊ ಈಗ ಮನೆಗೆ ಹೋಗಿ ಸಿಗೋಣಂತ. ಸೊ ಫೈನಲಿ ಈಗ ಜಸ್ಟ್ ಮನೆ ಕಡೆ ಬಂದು ರೂಪಾಯಿ ನಮ್ಮ ಗುಂಡೆ ಒಬ್ಬ ಶಿಸ್ತಾಗಿ ಕಾಡ್ಲತ್ತ ಮನೆಗೆ ರೂಪಾಯಿ ಒಮ್ಮೆ ಬಿಡವಲ್ಲ ನನ್ನ ಬೆನ್ನ ಹತ್ತಿ ಬರತ್ತಾನ. ಹಂಗೆ ಕಂಟಿನ್ಯೂ ಏನು ತಂದಾನೋ ಯಾರು ಗೊತ್ತ ತಿಳಿಸಿಂದ ಹಂಗೆ ಕಂಟಿನ್ಯೂ ಆಗಿ ನನ್ನ ಕಣ್ಣು ಬರತ್ತಾನು. ಸೊ ಇಲ್ಲಿ ಹಾಡುಗಳು ಅನ್ಕೊ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಹಿಂಗೆ ಮೇವು ಮುಗಿದಿದ್ದೀವಿ ಎಲ್ಲ ಹೊರಗೆ ಕಟ್ಟಿ ಚುನ್ಮುರಿ ಹಾಕಿ ಈಗ ಮುಂಜಾನೆ ಸ್ವಲ್ಪ ಕಣ್ಕಿ ಹೋಗೋದು ಬಿಟ್ಟಿನಿ. ಸೊ ಇಲ್ಲಿ ನೋಡ್ತಿರ್ಬೋದು ಸಂತಿನೂ ತಂದಿನಿ. ಈಗ ನೋಡ್ರಿ ಇಲ್ಲಿ ಸಂತಿ ಇತ್ತು ನಮ್ಮ ಗುಂಡೆ ಒಬ್ಬ ಕಾಡ್ಲತ್ತಾನು. ಸೊ ಈಗ ಫೈನಲಿ ಇಲ್ಲಿ ನೋಡ್ತಿರ್ಬೋದು ರವಾ ತಂದೇನೆ ಏನಕ್ಕೆ. ಸೊ ಅದ್ರ ಸಂಬಂಧ ಈಗ ಉಪ್ಪಿಟ್ಟು ಮಾಡತ್ತಾರು. ಸೊ ಉಪ್ಪಿಟ್ಟು ಅನ್ಕ ರೆಡಿ ಆಗ್ಲತ್ತೈತಿ. ಸೊ ಉಪ್ಪಿಟ್ಟು ಅನ್ಕ ಜಬರ್ದಸ್ತ್ ರೆಡಿ ಆಗೈತಿ. ಸೊ ಇಲ್ಲಿ ದೇವ್ರ ಪೂಜೆ ನೋಡ್ತಿರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಎಲ್ಲ ರೆಡಿ ಆಗೈತಿ. ಸೊ ಮನೆ ಮುಂದೆ ಹೂವು ಆಲತ್ತಲ್ಲ ಚೆನ್ನಾಗಿ. ಸೊ ಅದ್ರ ಸಂಬಂಧ ಜಬರ್ದಸ್ತ್ ಹಿಂಗೆ ಹೂವು ಎಲ್ಲ ಏರಿಸಿಂದ ಪೂಜೆ ಅನ್ಕ ಜಬರ್ದಸ್ತ್ ಹಂಗೆ ಮಾಡ್ಲತ್ತಾರು. ಫೈನಲಿ ಊರಾಗಿನ ಕೆಲಸನೂ ಏನೈತಿಲ್ಲ ಅದೆಲ್ಲ ಮುಗ್ದಂಗೆ ಆಲ್ಮೋಸ್ಟ್. ಊರಾಗ ಕೆಲಸ ಹೋಗಿಸಿಂದ ಅದನ್ನು ಮುಗಿಸು ಮನೆ. ಸೊ ಈಗ ಜಸ್ಟ್ ಮನೆಯೊಳಗೆ ಉಪ್ಪಿಟ್ಟು ಮಾಡತ್ತಾರು. ಬೇಸರ ಅಂದ್ರೆ ಶಿಸ್ತಂಗೆ ಬೇಸರ ಬಂದೈತಿ. ಅಷ್ಟು ಬೇಸರ ಬಂದೈತಿ. ಸೊ ಮುಂಜಾನೆ ಬೇಡ ಸೊ ಫ್ರೆಶಪ್ ಆಗೋಣಂತ. ಇನ್ನೂ ಕೆಲಸ ಭಾಳ ಅದಾವು ಅದನ್ನು ಮುಗಿಸೋಣಂತ ಟೈಮ್ ಬಂದುಬಿಟ್ಟೆ. ಈಗ 9:30 ಆಗಿ ಹೋಗೈತಿ. ಸೊ ಲೇಟ್ ಮಾಡೋದು ಬೇಡ ಅದನ್ನು ಕಂಟಿನ್ಯೂ ಮಾಡೋಣಂತ. ಸೊ ಬರ್ರಿ ಫಸ್ಟ್ ನಾ ಈಗ ಫ್ರೆಶ್ ಆಗಿ ನೈಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ. ನನಗೆ ಸ್ಟಾರ್ಟ್ ಮಾಡೋದಿಲ್ಲ. ಮೋಸ್ಟ್ ನಾ ಎಲ್ಲಿ 10 ತಿರುಗಂಡೆ ಇವತ್ತು ಮುಂಜಾನೆ ಸ್ವಲ್ಪ ಸಂತ ಹೇಳಿದ್ರಲ್ಲ. ಸೊ ನನಗೆ ಸರ್ಪ್ರೈಸ್ ಆಯ್ತು ಒಂದು ಕ್ಷಣ. ಯಾಕಂತಂದ್ರೆ ಎಲ್ಲಿ ನೋಡಿದ್ರಲ್ಲಿ ಜೆಂಡ ಹಾಕಿಸಿಂದ ಭಾರಿ ಸುಂದರವಾಗಿ ಮಾಡ್ಯಾರು. ಸೊ ಒಂಥರ ನೋಡೋಕ್ಕೂ ಸಂತೋಷ ಅನಿಸ್ತೈತಿ. ಯಾಕಂತಂದ್ರೆ ಇಲ್ಲಿ ಮಾರ್ಕೆಟ್ದಾಗ ಅಲ್ಲಿ ಅಯೋಧ್ಯದಾಗ ಅವ್ರು ಮಾಡತ್ತಿದ್ರೆ ಇಲ್ಲಿ ನಮ್ಮ ಮದ್ದಿನ ಒಳಗೂ ಕೂಡ ಭಾಳ ಅಂದ್ರೆ ಭಾಳ ಚಲೋದಂಗೆಲ್ಲ ಇದನ್ನು ಮಾಡಿ ಒಂಥರ ಕೆಲವೊಂದು ಕಡೆ ಊಟನೂ ಹಾಕ್ಸಾರು. ಸೊ ಭಾಳ ಅಂದ್ರೆ ಭಾಳ ಮಂದಿ ಇದನ್ನು ಅದ್ರ ಬಗ್ಗೆ ಪ್ರೋತ್ಸಾಹ ಸಪೋರ್ಟ್ ಮಾಡತ್ತೈತಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ತಿಳ್ಕಿಸಿಂದು ಹೇಳ್ತಾನು. ಇಲ್ಲಿ ಮರಿಗಳು ಒಳಗೆ ಹಾಕಿದ್ದೀವಿ ಇವತ್ತು. ಸೊ ಯಾಕಂತಂದ್ರೆ ಇಲ್ಲಿ ಮಮ್ಮಿ ಏನಕ್ಕೆ ಅದು ಹೇಳತ್ತೀನಿ ನಿಮ್ಗೆ ರವಾ ತಂದಿರು ಹೊರಗೆ ಹಸನ ಮಾಡತ್ತಿದ್ರು. ಸೊ ಆ ಟೈಮ್ದಾಗ ಭಾಳ ಅಂದ್ರೆ ಭಾಳ ಜಿಗಿದಾಡ್ಲತ್ತಿದ್ದು. ಸೊ ಜಿಗಿದಾಡ್ಲತ್ತಿದ್ದು ಅಂದರೆ ಕೆಟ್ಟ ಕಾಣತ್ತಿದ್ದಿಲ್ಲ ಮಮ್ಮಿಗೆ. ಸೊ ಅದ್ರ ಸಂಬಂಧ ಇವತ್ತು ಇಲ್ಲಿ ಜಾಳಿಗೆ ಹಾಕಿನಿ. ಜಾಳಿಗೆ ಕಾವಲಿಗೆ ಯಾರು ಕೂತಾರ ಕೊಡ್ತಾನೆ ನಮ್ಮ ಗುಂಡ್ರಾವ್ ಕೂತಾನೆ ಇಲ್ಲಿ ಹೊರಗೆ. ಸೊ ಇಲ್ಲಿ ಗುಂಡ್ರಾವ್ ಕೂತಾನು. ಗುಂಡ್ರಾಮ ಇನ್ನು ಅಳಿಗಾಡ್ದು ನಾವು ಇಲ್ಲೇ ಚಂತನ. ಯಾಕಂದ್ರೆ ಅದ್ರ ಹೊರಗೆ ಬಿಟ್ಟಿದ್ದು ಹೊತ್ತಿಗೋ ಅಂದ್ರೆ ಅದ್ರ ಜೋಡಿ ಜಿಗಿದಾಡ್ಕೋತ ಆಟ ಆಡ್ತಾನೆ. ಸೊ ಇವತ್ತು ಒಳಗದಾವತ್ತಂದ್ರೆ ಸೊ ಬಿಡೋದಲ್ಲ ಅಲ್ಲೇ ಕಂಟಿನ್ಯೂ ಅಲ್ಲೇ ಕೂತ್ ಬರ್ತಾನೆ. ಇಲ್ಲಿ ಕೂತ ನೋಡ್ರಿ ಈ ನಮ್ಮನೆ ಕೂತ್ ಬರ್ತಾನ. ಈಗ ನೀರು ಅನ್ಕ ಇಲ್ಲಿ ಕಾದಿಲ್ಲ ಸ್ವಲ್ಪ ನೋಡ್ಬೇಕು ಅನಿಸ್ತತಿ. ಸೊ ಇಲ್ಲಿ ನೀವು ನೋಡಿದ್ರೆ ನೀರು ಅನ್ಕ ಏನೋ ಕಾದಿಲ್ಲ ಅನಿಸ್ತತಿ. ಕಟ್ಟಿಗೆನೂ ಹಾಕಿಲ್ಲ ಒಳಗೆ. ಸೊ ಅದ್ರ ಸಂಬಂಧ ಕಟ್ಟಿಗೆ ಹಾಕಿಸಿದ ನೀರು ಕಾದಿಲ್ಲ.
ಒಂಥರ ಮನುಷ್ಯ ಎತ್ತಂಗೆ ಆತತ್ ನೀರು ಕಾದಿರೋದ್ರೆ ಜಕ್ಕ ಟೈಮ್ ಭಾಳ ಆಗೈತಿ. ಇಲ್ಲಿ ನೋಡೋದ್ರಿ ಮಮ್ಮಿ ಇವತ್ತು ಹನುಮಪ್ಪ ಹೊಂಟಾರ. ಯಾಕಂತಂದ್ರೆ ಅಲ್ಲಿ ರಾಮ ಮಂದಿರ ಓಪನಿಂಗ್ ಐತಿ. ಸೊ ಇಲ್ಲಿ ಅವ್ರು ಹನುಮಪ್ಪಗೆ ಹೋಗಿ ಬರ್ಬೇಕಂತ ಹೇಳಿಂದ ರೆಡಿ ಆಗತ್ತಾರು. ಹನುಮಪ್ಪ ಹೊಂಟ್ರಿ, ಹನುಮಪ್ಪ ಹೊಂಟಾರು. ಸೊ ಅಲ್ಲಿ ಓಪನಿಂಗ್ ಐತಿ. ಸೊ ಇಲ್ಲಿ ಅವ್ರು ದೇವ್ರಿಗೆ ಹೋಗಿ ಬರ್ಬೇಕಂತ ಹೇಳಿಂದ ರೆಡಿ ಆಗತ್ತಾರು. ಸೊ ಈಗ ಜಸ್ಟ್ ಇಲ್ಲಿ ಉಪ್ಪಿಟ್ಟು ಎಲ್ಲ ರೆಡಿ ಮಾಡ್ಯಾರು. ಸೊ ಈಗ ನಾವೇ ಫ್ರೆಶ್ ಹಾಕಿಸಿಂದ ಬರ್ನು ನಾಷ್ಟ ಮಾಡೋಣ ಅಂತೇಳಿ ಭಾಷಣ. ಸೊ ಫೈನಲಿ ಈಗ ಜಬರ್ದಸ್ತ್ ತಂಗಿ ಎಲ್ಲ ಫ್ರೆಶ್ ಹಾಕಿಸಿಂದ ನಿಂತಿದ್ವಿ ನಾವು. ಜಸ್ಟ್ ನಾಷ್ಟ ಎಲ್ಲನೂ ಆಯ್ತು. ಸೊ ಇನ್ನು ಲೇಟ್ ಮಾಡೋದು ಬೇಡ, ಇವತ್ತಿನ ವ್ಲಾಗ ಇಲ್ಲಿಗೆ ಮುಗಿಸೋಣಂತ. ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಷ್ಟ ಆದರೆ ಒಂದು ಯಾರು ಫ್ಯಾಮಿಲಿ ವ್ಲಾಗ್ ನೋಡ್ತಿದ್ದಂದ್ರೆ ಅವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದು ಮರಿಲಕ್ಕೆ ಹೋಗ್ಬೇಡ್ರಿ. ಸೊ ಬಾಯ್, ಅಲ್ಲಿವರೆಗೂ ನಾಳೆ ಒಳಗೆ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.